ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಸದ್ಯ ಸಮಬಲದಲ್ಲಿದೆ. ಅಂದ್ರೆ ಅವರೊಂದು ಇವರೊಂದು ಪಂದ್ಯವನ್ನ ಗೆದ್ದು ಟೈ ಆಗಿದೆ. 4 ಮತ್ತು 5ನೇ ಪಂದ್ಯಗಳು ಬಾಕಿ ಉಳಿದಿದ್ದು ಯಾರೇ ಆದ್ರೂ ಕೂಡ ಸರಣಿ ಕೈವಶಕ್ಕೆ 2 ಪಂದ್ಯಗಳನ್ನ ಗೆಲ್ಲಬೇಕು. ಟೈ ಆಗಬೇಕು ಅಂದ್ರೆ ಒಂದೊಂದು ಪಂದ್ಯ ವಿನ್ ಆಗಬೇಕು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮುಂದಿನ 2 ಪಂದ್ಯಗಳಲ್ಲೂ ಕೂಡ ಭಾರತಕ್ಕೆ ಅಡ್ವಾಂಟೇಜಸ್ ಆಗುವಂತ ಡೆವಲಪ್ಮೆಂಟ್ಸ್ ಆಗಿದೆ. ಆಸ್ಟ್ರೇಲಿಯಾ ತಂಡದ 2 ಸ್ಟಾರ್ ಆಟಗಾರರು ತಂಡದಿಂದಲೇ ಹೊರಬಿದ್ದಿದ್ದಾರೆ. ಯಾರು ಆ 2 ಆಟಗಾರರು? ಇದು ಭಾರತಕ್ಕೆ ಹೇಗೆ ಪ್ಲಸ್ ಆಗುತ್ತೆ? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮೊದಲ ಪಂದ್ಯ ಮಳೆಗೆ ವಾಶ್ಔಟ್ ಆದ್ಮೇಲೆ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿತ್ತು. ಒನ್ ಸೈಡೆಡ್ ಆಗಿ ಗೆದ್ದು ಬೀಗಿತ್ತು. ಬಟ್ 3ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕಮ್ಬ್ಯಾಕ್ ಮಾಡಿದೆ. ಬಿಗ್ ಟಾರ್ಗೆಟ್ ನ ಚೇಸ್ ಮಾಡಿ ಕಾನ್ಫಿಡೆನ್ಸ್ ಲೆವೆಲ್ ನ ಬೂಸ್ಟ್ ಮಾಡ್ಕೊಂಡಿದೆ. ಇದೇ ಮೈಂಡ್ ಸೆಟ್ ನಲ್ಲೇ 4 ಮತ್ತೆ 5ನೇ ಪಂದ್ಯವನ್ನು ಕೂಡ ಗೆಲ್ಲುವಂತ ಟಾರ್ಗೆಟ್ ನಲ್ಲಿದ್ದಾರೆ. ಅದರಲ್ಲೂ ಟಿ20 ವಿಶ್ವಕಪ್ನ ಹಾಲಿ ಚಾಂಪಿಯನ್ಗಳ ಅಜೇಯ ವಿಜಯ ಯಾತ್ರೆಯನ್ನ ಕಂಟಿನ್ಯೂ ಮಾಡೋಕೆ ಬಿಗ್ ಅಡ್ವಾಂಟೇಜ್ ಕೂಡ ಇದೆ. ಅದರಲ್ಲಿ ನಂಬರ್ 1 ಜೋಶ್ ಹೇಜಲ್ವುಡ್ ಅವರ ಆಬ್ಸೆನ್ಸ್. ಜೋಶ್ ಹೇಜಲ್ವುಡ್ ಇಲ್ಲದೆ ಭಾರತಕ್ಕೆ ಪ್ಲಸ್. ಕ್ರಿಕೆಟ್ ಜಗತ್ತಿನಲ್ಲಿ ಈಗ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಆಲ್ ಫಾರ್ಮೆಟ್ ಬೌಲರ್ ಅಂದ್ರೆ ಅದು ಜೋಶ್ ಹೇಜಲ್ವುಡ್. ವೈಟ್ ಬಾಲ್ ಹಾಗೆ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಆಸ್ಟ್ರೇಲಿಯಾ ಪಾಲಿನ ರಿಯಲ್ ಹೀರೋ. ಹಾಗೆ ಭಾರತ 2ನೇ ಟಿ20 ಪಂದ್ಯವನ್ನ ಸೋಲೋಕೆ ಪ್ರಮುಖ ಕಾರಣ ಕೂಡ ಇದೇ ಹೇಜಲ್ವುಡ್. ಆದ್ರೆ 3ನೇ ಪಂದ್ಯದಿಂದ ಹೇಜಲ್ವುಡ್ ಹೊರಗುಳಿದಿದ್ರು. ಇದರ ಲಾಭ ಪಡೆದಿದ್ದ ಭಾರತ ಬಿಗ್ ಟಾರ್ಗೆಟ್ ನು ಕೂಡ ಚೇಸ್ ಮಾಡಿ ವಿನ್ ಆಗಿತ್ತು. ಇದೀಗ 4 ಮತ್ತೆ 5ನೇ ಪಂದ್ಯದಿಂದಲೂ ಕೂಡ ಹೇಜಲ್ವುಡ್ ಹೊರಗಿರ್ತಾರೆ. ಬಲಗೈ ವೇಗಿ ಹೇಜಲ್ವುಡ್ ಟೀಮ್ ನಲ್ಲಿದ್ರೆ ಪವರ್ ಪ್ಲೇ ನಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಿಸಿ ಬಿಡ್ತಾರೆ. ತಮ್ಮ ಅಕ್ಯುರೇಟ್ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಮೂಲಕವೇ ಟಾಪ್ ಆರ್ಡರ್ ಬ್ಯಾಟಿಂಗ್ ನ ವಿಕೆಟ್ ಗಳನ್ನು ಎಗರಿಸ್ತಾರೆ. 2ನೇ ಪಂದ್ಯದಲ್ಲಿ 4 ಓವರ್ಗಳನ್ನ ಬೌಲ್ ಮಾಡಿ ಜಸ್ಟ್ 13 ರನ್ಗಳನ್ನಷ್ಟೇ ನೀಡಿ 3 ಪ್ರಮುಖ ವಿಕೆಟ್ ಗಳನ್ನ ಬೇಟೆಯಾಡಿದ್ರು. ಆದ್ರೆ ಈಗ ನವೆಂಬರ್ 21ರಂದು ಪರತ್ನಲ್ಲಿ ಆರಂಭವಾಗಲಿರುವಂತಹ ಇಂಗ್ಲೆಂಡ್ ವಿರುದ್ಧದ ಆಶಸ್ ಸರಣಿಗಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಆನಂತರ ರೆಡ್ ಬಾಲ್ ಕ್ರಿಕೆಟ್ಗೆ ಸಿದ್ಧತೆ ನಡೆಸ್ತಾರೆ. ಹೀಗಾಗಿ ಹೇಜಲ್ವುಡ್ ಇಲ್ಲದೆ ಇರೋದು ಭಾರತಕ್ಕೆ ವರದಾನವಾಗಲಿದೆ. ಹಾಗೆ ಟ್ರಾವಿಸ್ ಹೆಡ್ ಆಬ್ಸೆನ್ಸ್ ಕೂಡ ಪ್ಲಸ್ ಆಗಲಿದೆ. ರೆಡ್ ಬಾಲ್ ಕ್ರಿಕೆಟ್ಗೆ ಮರಳಲು ಹೆಡ್ ಡ್ರಾಪ್. ಇನ್ನು ಮುಂಬರುವಂತ ಆಶಸ್ ಸರಣಿಗೆ ಸಿದ್ಧತೆಗಳ ಭಾಗವಾಗಿ ಭಾರತ ವಿರುದ್ಧದ ಉಳಿದ 2 ಟಿ20 ಪಂದ್ಯಗಳಿಗೆ ಆಸ್ಟ್ರೇಲಿಯಾದ ಟಿ20 ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಆಗಿರುವಂತಹ ಟ್ರಾವಿಸ್ ಹೆಡ್ ಅವರನ್ನ ಕೈಬಿಡಲಾಗಿದೆ. 31 ವರ್ಷದ ಟ್ರಾವಿಸ್ ಹೆಡ್ ಟಿ20 ಬದಲಿಗೆ ರೆಡ್ ಬಾಲ್ ಅಂದ್ರೆ ಟೆಸ್ಟ್ ಕ್ರಿಕೆಟ್ನತ್ತ ಮುಖ ಮಾಡಿದ್ದಾರೆ. ನವೆಂಬರ್ 10ರಿಂದ ಪ್ರಾರಂಭವಾಗುವಂತ ತಾಸ್ಮೇನಿಯಾ ವಿರುದ್ಧದ ಶಫೀಲ್ಡ್ ಶೀಲ್ಡ್ ಟೂರ್ನಿಯಲ್ಲಿ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿ ಜೊತೆಗೆ ದಕ್ಷಿಣ ಆಸ್ಟ್ರೇಲಿಯಾ ಪರ ಆಡಲಿದ್ದಾರೆ. ನವೆಂಬರ್ 21ರಂದು ಪರತ್ನಲ್ಲಿ ಆರಂಭವಾಗುವಂತ ಮೊದಲ ಆಶಸ್ ಟೆಸ್ಟ್ಗೆ ಇದು ಪ್ರಾಕ್ಟೀಸ್ ಆಗುತ್ತೆ. ಅಂದ್ರೆ ಇತ್ತೀಚೆಗೆ ಹೆಡ್ ವೈಟ್ ಬಾಲ್ ಸೀರೀಸ್ ನಲ್ಲಿ ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ. ಇತ್ತೀಚಿನ ಟಿ20 ಮತ್ತು ಓಡಿಐಗಳ 8 ಇನ್ನಿಂಗ್ಸ್ಗಳಲ್ಲಿ ಕೇವಲ 31 ರನ್ಗಳನ್ನಷ್ಟೇ ಕಲೆ ಹಾಕಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಸಿಂಗಲ್ ಡಿಜಿಟ್ಗೆ ಆಟ ಮುಗಿಸಿದ್ದಾರೆ. ಹೀಗಾಗಿ ರೆಡ್ ಬಾಲ್ ಫಾರ್ಮೆಟ್ಗೆ ಸೆಟಲ್ ಆಗೋಕೆ ಮುಂದಿನ ಪಂದ್ಯಗಳಿಂದ ಕೈ ಬಿಡಲಾಗಿದೆ. ಹಾಗೆ ಆಸ್ಟ್ರೇಲಿಯಾದ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಆಡುವಂತೆ ಸೂಚನೆ ನೀಡಲಾಗಿದೆ. ಸೊ 2 ಸ್ಟಾರ್ ಆಟಗಾರರ ಆಬ್ಸೆನ್ಸ್ ಭಾರತಕ್ಕೆ ಪ್ಲಸ್ ಆಗುತ್ತೆ. ಅದರಲ್ಲೂ ಕೂಡ ಜೋಶ್ ಹೇಜಲ್ವುಡ್ ಇಲ್ಲದೆ ಇರೋದೇ ಬಿಗ್ ಅಡ್ವಾಂಟೇಜ್ ಆಗುತ್ತೆ. ಪವರ್ ಪ್ಲೇ ನಲ್ಲಿ ಭಾರತಕ್ಕೆ ಬಿಗ್ ಇನ್ನಿಂಗ್ಸ್ ಗಳನ್ನ ಕೊಟ್ಟುವಂತ ಅವಕಾಶ ಸಿಗುತ್ತೆ. ನಿಮಗೂ ಕೂಡ ಈ 2 ಆಟಗಾರರ ಲಭ್ಯತೆ ಭಾರತಕ್ಕೆ ಮುಂದಿನ 2 ಟಿ20 ಪಂದ್ಯಗಳನ್ನ ಗೆಲ್ಲೋಕೆ ಈಸಿ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.